ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ಅಂದರೆ ಜುಲೈ 7ನೇ ತಾರೀಕು ಒಂದು ನೀಟ್ ಬಗ್ಗೆ ಅಪ್ಡೇಟ್ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಟಾಪಿಕ್ಗೆ ಹೋಗೋದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಥರದ ಅಪ್ಡೇಟ್ಸ್ಗಳಿಗಾಗಿ ನನ್ನದೊಂದು ವಾಟ್ಸಪ್ ಚಾನಲ್ ಇದೆ. ಆ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬಹುದು. ಅಲ್ಲಿ ಯಾವುದೇ ಇಂಪಾರ್ಟೆಂಟ್ ನೋಟಿಫಿಕೇಷನ್ಸ್ ಯಾವುದೇ ಬರಲಿ ನಾನು ನಿಮಗೆ ಅದರಲ್ಲಿ ಶೇರ್ ಮಾಡ್ತಿರ್ತೀನಿ. ಸೊ ನೀವು ನೋಡ್ಕೋಬಹುದು. ಸೊ ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಇವತ್ತೇನಪ್ಪ ಅಂತಂದರೆ, ನೀವು UG ನೀಟಿಗೆ ಹೋದಾಗ ಚೆಕ್ ಮಾಡೋದ್ರಲ್ಲಿ ನಿಮಗೆ ಒಂದು 2-3 ವಿಚಾರಗಳು ಅಲ್ಲಿ ಇದೆ ನಿಮಗೆ ಟೋಟಲ್ಲು. ಫಸ್ಟ್ ಒನ್ ನೋಡೋಣ. ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಬೆಂಗಳೂರು ಮಾಹಿತಿ ಪತ್ರಿಕೆ ಬಗ್ಗೆ ಅದು ಒಂದಿದೆ. ಮತ್ತು NRI ವಾರ್ಡ್ಗೆ ಸಂಬಂಧಿಸಿದಂತಹ ದಾಖಲೆಗಳನ್ನು ಸಲ್ಲಿಸಬೇಕಾದದ್ದು ಅದೇ. ಮತ್ತು ವಿದೇಶ ರಾಷ್ಟ್ರೀಯ ದಂತ ಮತ್ತು ಆಯುಷ್ಗಳಿಗಾಗಿ ಸಂಬಂಧಿಸಿದಂತೆ ದಾಖಲೆಗಳನ್ನು ಫಸ್ಟ್ ಇವೆರಡು ವಿಚಾರ ನೋಡ್ಬಿಟ್ಟು ಆಮೇಲೆ ಡೈರೆಕ್ಟಾಗಿ ನಾವು ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಬಗ್ಗೆ ಬರೋಣ. NRI ವಾರ್ಡ್ಸ್ ಕೆಲವರು ಕೇಳ್ತಿದ್ರು ಕಾಮೆಂಟ್ ಬಾಕ್ಸಲ್ಲಿ, ಸರ್ ನಮಗೆ NRI ವಾರ್ಡ್ಗೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ಸಲ್ಲಿಸಬೇಕು ಅಂತ. ನೋಡಿ, ಇಲ್ಲಿದೆ ಡಾಕ್ಯುಮೆಂಟ್ಸ್, ನೀವು ಚೆಕ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು, ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಳ್ಳಿ. ಸೊ ಆ ಡಾಕ್ಯುಮೆಂಟ್ಸ್ನೆಲ್ಲ ಕಂಪ್ಲೀಟಾಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದು ಡಾಕ್ಯುಮೆಂಟ್ಸ್. ನಿಮಗೆ ಕೆಲವರು ಕೇಳ್ತಿದ್ರು, ಸರ್ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗಿತ್ತು ಅಂತ ಕೇಳ್ತಿದ್ರು ಕೆಲವರೆಲ್ಲ. ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲಿದೆ, ಚೆಕ್ ಮಾಡ್ಕೊಳ್ಳಿ ಎಲ್ಲನೂ. ಈಗ ಬರೋಣ ಡೈರೆಕ್ಟಾಗಿ ನಾವು UG ನೀಟ್ 2025 ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಬೆಂಗಳೂರು ಮಾಹಿತಿ ಪತ್ರಿಕೆ ಬಗ್ಗೆ ಬಂದಿರುವಂಥ ನೋಟಿಫಿಕೇಷನ್ ಏನಪ್ಪ ಅಂದರೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿದಾಗ ಇದು ಸೆಂಟ್ ಜಾನ್ಸ್ ನ್ಯಾಷನಲ್ ಅಕಾಡೆಮಿ ಆಫ್ ಹೆಲ್ತ್ ಸೈನ್ಸಸ್ ಬೆಂಗಳೂರು, ಇದರ ಅಡ್ಮಿಷನ್ ಬುಲೆಟಿನನ್ನು ಬಿಟ್ಟಿದ್ದಾರೆ ನಮಗೆ. ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿನ MBBS ಅಡ್ಮಿಷನ್ ಬುಲೆಟಿನ್ 2025-26ನ ಇಯರ್ನ ಅಡ್ಮಿಷನ್ ಬುಲೆಟಿನನ್ನು ಬಿಟ್ಟಿದ್ದಾರೆ. ಅದರಲ್ಲಿ ನೀವು ನೋಡ್ಬೋದು ಕಂಪ್ಲೀಟಾಗಿ ಯಾವ ಥರ ಏನಪ್ಪ ಅಂತಂದರೆ, ಕಂಪ್ಲೀಟಾಗಿ ಇಲ್ಲಿ ಎಷ್ಟು ಸೀಟ್ಸ್ ಇದೆ ಸೆಂಟ್ ಜಾನ್ಸ್ ಕಾಲೇಜಿನಲ್ಲಿ, ಮತ್ತು ಅದರಲ್ಲಿ ಯಾವ ಥರ ಕಾಲೇಜ್ ಫೀಸ್ ಇದೆ, ಮತ್ತು ಅದು ಯಾವ ಥರ ಕಂಪ್ಲೀಟಾಗಿ ಸ್ಕಾಲರ್ಶಿಪ್ ಆಗಲಿ ಯಾವ ಥರ ಕ್ಲೈಮ್ ಆಗುತ್ತೆ, ಎಲ್ಲ ಡೀಟೇಲ್ಸನ್ನು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಬುಲೆಟಿನನ್ನು. ಅದರಲ್ಲಿ ಮೇಜರ್ ಪಾಯಿಂಟ್ಸನ್ನು ನೋಡೋಣ. ಫಸ್ಟು ಇಲ್ಲಿ ನಾವು ನಂಬರ್ ಆಫ್ ಸೀಟ್ಸ್ ನೋಡ್ಕೊಬರೋಣ, ಸೀಟ್ ಮ್ಯಾಟ್ರಿಕ್ಸನ್ನು. ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ MBBS ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಈಗ ನೋಡಿದ್ರೆ ಇಲ್ಲಿ ನಮಗಿಲ್ಲಿ ಆಲ್ ಇಂಡಿಯಾ ಜನರಲ್ ಓಪನ್ ಮೆರಿಟ್ ಬಂದು 10 ಸೀಟ್ಸ್ ಇದೆ. ನಿಮ್ಗೆ ಗೊತ್ತಿದೆ MCC ಕೌನ್ಸಿಲಿಂಗನ್ನು ಮಾಡಿದಾಗ ನಮಗೆ ಇದು ಈ ಸೀಟ್ಸ್ 10 ಸೀಟ್ಸ್ ಸಿಗುತ್ತೆ MCCನಲ್ಲಿ ಹೋದಾಗ. ಮತ್ತು ಇನ್ಸ್ಟಿಟ್ಯೂಷನ್ ಸ್ಟಾಫ್ ಕೋಟಾ ಬಂದು ನಮಗಿಲ್ಲಿ 10 ಸೀಟ್ಸ್ ಇದೆ ಕರ್ನಾಟಕ. ಅಂದರೆ ಆ ಇನ್ಸ್ಟಿಟ್ಯೂಷನಲ್ಲಿ ಸ್ಟಾಫ್ ವರ್ಕ್ ಮಾಡಿದಂಥ ಸ್ಟಾಫ್ ಕರ್ನಾಟಕದಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೆ ಇನ್ಸ್ಟಿಟ್ಯೂಷನ್ಸಲ್ಲಿ, ಆ ಸ್ಟಾಫಿಗೆ 10 ಸೀಟ್ಸ್ ಇರುತ್ತೆ. ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ರಿಲಿಜಿಯಸ್ ನರ್ಸ್ ಮತ್ತು ಪ್ರಸಿಸ್ಟ್ಗಳ ಅವರುಗಳ ರಿಸರ್ವೇಷನ್ ಬಂದು 25 ಸೀಟ್ ಇರುತ್ತೆ. ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಟ್ರೈಬಲ್ಸ್ಗೆ 10 ಸೀಟ್ ಇದೆ. ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಆಫ್ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಆರಿಜಿನ್ಗೆ 10 ಸೀಟ್ಸ್ ಇದೆ. ನೇಟಿವ್ ಲೋಕಲ್ ನಾರ್ತ್ ಇಂಡಿಯನ್ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ಗೆ 10 ಇದೆ. ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಆಫ್ ಕರ್ನಾಟಕ ಸ್ಟೇಟ್ 10 ಸೀಟ್ ಇದೆ. ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಆಫ್ ಆಲ್ ಇಂಡಿಯಾ ಓಪನ್ ಮೆರಿಟ್ಗೆ 55 ಸೀಟ್ ಇದೆ. ಮತ್ತು ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟ್ಗೆ ದಟ್ ಈಸ್ 10 ಸೀಟ್ ಇದೆ. ಈಗ ನಮಗೆ ಯೂಸ್ ಆಗುವಂಥದ್ದು ಇದೆಲ್ಲ ಯಾರು ರಿಸರ್ವೇಷನ್ ಇರುತ್ತೋ ಅದೆಲ್ಲ ಅಪ್ಲೈ ಆಗುತ್ತೆ. ಯೂಶಲಿ ನೀವು ನೋಡಬೇಕಿರೋದಂಥದ್ದು ಮೇಜರಾಗಿ ಈ ಫಸ್ಟಲ್ಲಿರುವಂಥ 10 ಸೀಟು ಮತ್ತು ಲಾಸ್ಟಲ್ಲಿರುವಂಥ 10 ಸೀಟು. ಇದು ನಿಮಗೆ ಫಸ್ಟಲ್ಲಿರುವಂಥ 10 ಸೀಟ್ ಬಂದು MCC ಕೌನ್ಸಿಲಿಂಗಲ್ಲಿ ಸಿಗುವಂಥದ್ದು. MCC ಕೌನ್ಸಿಲಿಂಗಲ್ಲಿ ಅಂದರೆ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಇರುತ್ತಲ್ವ, ಸೊ ಅದರಲ್ಲಿ ನಮಗೆ ಸಿಗುವಂಥ 10 ಸೀಟ್ ಇದು. ಮತ್ತು ಸ್ಟೇಟ್ ಕೋಟಾದಲ್ಲಿರುವಂಥದ್ದು ನಮ್ಮ KA ಏನು ಕೌನ್ಸಿಲಿಂಗನ್ನು ಮಾಡುತ್ತೆ ಅದರಲ್ಲಿ ಸಿಗುವಂಥ ಸೀಟ್ಸು ನಮಗೆ 10 ಸೀಟು. ಇದು KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಕೌನ್ಸಿಲಿಂಗ್ ಮಾಡುತ್ತೆ ಅದರಲ್ಲಿ ಸಿಗುವಂಥ 10 ಸೀಟು ನಮ್ಮ ಸ್ಟೇಟ್ ಕೋಟಾ ಸೀಟ್, ಇದು ಓಪನ್ ಮೆರಿಟ್ ಸೀಟು. ಮೊದಲಿರುವಂಥದ್ದು MCC ಆಲ್ ಇಂಡಿಯಾ ಕೋಟಾದದು 10 ಸೀಟು. ಮತ್ತು ಉಳಿದಿರುವಂಥ ಇನ್ನು 10 ಸೀಟ್ ಬಂದು ಅದು ನಮ್ಮ ಕರ್ನಾಟಕ ಸ್ಟೇಟಿನ KA ಏನು ಮಾಡುತ್ತೆ ಕೌನ್ಸಿಲಿಂಗನ್ನು ಮಾಡುತ್ತೆ ಅದರ ಸೀಟ್ 10 ಸೀಟು. ಉಳಿದಿದ್ದೆಲ್ಲನೂ ಕಂಪ್ಲೀಟಾಗಿ ಆ ಸ್ಟಾಫು ಮತ್ತು ಕ್ಯಾಥೋಲಿಕ್ ಕ್ರಿಶ್ಚಿಯನ್ ರಿಲಿಜಿಯಸ್ ಕಂಪ್ಲೀಟಾಗಿ ರಿಲೇಟೆಡ್ ಆಗುವಂತಹ ಸೀಟ್ಸ್ ಕಂಪ್ಲೀಟಾಗಿ ನಿಮಗಿಲ್ಲಿ. ಸೊ ಓವರಾಲ್ 150 ಸೀಟ್ಸ್ ಇದೆ. 150ನಲ್ಲಿ 10 MCC 10 KAಗೆ ಬರುತ್ತೆ, ಓಪನ್ ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟ್ಗೆ. ಉಳಿದಿದ್ದೆಲ್ಲನೂ
ನಿಮಗೆ ರಿಸರ್ವೇಷನ್ ಇರುವಂಥ ಸೀಟ್ಸ್ ಬರುತ್ತೆ. ಮತ್ತು ಈ ರಿಸರ್ವೇಷನ್ ಇರುವಂತಹ ಸೀಟ್ಸ್ ಕ್ಯಾಟಗರೀಸ್ ಈಗೇನಿದೆ 1 2 3 4 ನೀವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು, ಅವುಗಳಿಗೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನಮ್ಮ ಫೋಕಸ್ ಏನಿದ್ರು ಈಗ ಫಸ್ಟ್ ಒನ್ ಮತ್ತು 9th ಒನ್ ಮಾತ್ರನೇ. ನಿಮಗೆ ಉಳಿದಿರುವಂಥ ರಿಸರ್ವೇಷನ್ಗಳಿಗೆ ಕಂಪ್ಲೀಟಾಗಿ ಅಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಎಕ್ಸ್ಟ್ರಾ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದು ಏನೇನು ಡಾಕ್ಯುಮೆಂಟ್ಸ್ ಅಂತ ಇದೆ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ನಾವೀಗ ಬರೋಣ. ಈಗ ನಾನು ಆಗಲೇ ಹೇಳಿದೆ ಕ್ಯಾಟಗರಿ 1 ಅಂತ. ಕ್ಯಾಟಗರಿ 1 ಅಂತಂದರೆ ಆಲ್ ಇಂಡಿಯಾ ಜನರಲ್ ಓಪನ್ ಮೆರಿಟ್, ಅಂದರೆ ಇನ್ಕ್ಲೂಡ್ಸ್ ಆಲ್ ಇಂಡಿಯಾ ನ್ಯಾಷನಲ್ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ರಿಲಿಜಿಯಸ್, ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ ರಿಲಿಜನ್. ಸೊ ಯಾವುದೇ ಜೆಂಡರು, ರಿಲಿಜನ್, ಕ್ಯಾಸ್ಟ್, ಕಮ್ಯುನಿಟಿಯವರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಓಪನ್ ಸೀಟ್ಸ್ ಅವು ನಮ್ಮ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಆದಾಗಂತ ಸಿಗುವಂಥ ಸೀಟ್ಸ್ ಅದು ನಮಗೆ. ನೆಕ್ಸ್ಟ್ ಉಳಿದಿರುವಂಥದ್ದು 9th ಬರೋಣ. ಲಾಸ್ಟ್ ಒನ್ ಆಗಲೇ ಹೇಳಿದೆ. 9th ಬಂದು ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟ್ ಇನ್ಕ್ಲೂಡ್ಸ್ ಆಲ್ ಕ್ಯಾಂಡಿಡೇಟ್ ಇರ್ರೆಸ್ಪೆಕ್ಟಿವ್ ಅಗೇನ್ ರಿಲಿಜನ್, ಇನ್ ಕಮ್ಯುನಿಟಿ, ಯಾವುದೇ ಕಮ್ಯುನಿಟಿ ಇರ್ಬೋದು ಅವುಗಳಿಗೆ ಸಿಗುವಂಥ ಸೀಟ್ಸು. ಅದು KA ಕ್ರೈಟೀರಿಯಾ. ನಾನು ಆಗಲೇ ಹೇಳಿದೆ ಫಸ್ಟ್ ಒನ್ ಬಂದು ನಿಮಗೆ MCCನಲ್ಲಿ ಬರುವಂಥದ್ದು, ಇದು ಕಂಪ್ಲೀಟಾಗಿ ಆಲ್ ಇಂಡಿಯಾ ಕೋಟಾ. ಇದು 9th ಬರುವಂಥದ್ದು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಕೌನ್ಸಿಲಿಂಗ್ ಮಾಡುತ್ತೆ ಅದರಲ್ಲಿ ಸಿಗುವಂಥ ಸೀಟ್ಸ್ ಇವು, ಓಪನ್ ಸೀಟ್ಸ್ ಇವೆಲ್ಲ. ಸೊ 10 ಸೀಟ್ಸು. ಉಳಿದಿರುವಂಥದ್ದು ಎಲ್ಲ ಕಂಪ್ಲೀಟಾಗಿ ರಿಸರ್ವೇಷನ್, ಏನೇನು ರಿಸರ್ವೇಷನ್ ಎಲ್ಲ ಇದೆ, ಏನೇನು ಕಂಪ್ಲೀಟಾಗಿ ನೀವು ನೋಡಬಹುದು ಕಂಡೀಷನ್ಸ್ ಏನೇನಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ. ಮತ್ತು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್. ಈಗ ನಿಮಗೆ ಇದಕ್ಕೇನಪ್ಪ ಮಾಡಬೇಕು ಅಂತಂದರೆ ಆಲ್ರೆಡಿ ಏನು ಮಾಡುವಂಥದ್ದಿಲ್ಲ. ಆಲ್ರೆಡಿ ಈಗ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ MBBS ನೀವು ಎಕ್ಸಾಮ್ ಬರೆದಿರ್ತೀರ ಆಲ್ರೆಡಿ, ನೀಟ್ ಎಕ್ಸಾಮಿನೇಷನನ್ನು, UG ನೀಟ್ ಎಕ್ಸಾಮಿನೇಷನನ್ನು. ಸೊ ಅಲ್ಲಿ ಏನು ಕ್ವಾಲಿಫೈ ಆಗ್ತಾರೆ ಅದಕ್ಕೆ ಓಪನ್ ಸೀಟ್ಸ್ ಬರುತ್ತೆ. ಜೊತೆಗೆ ನಮ್ಮ KAನಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ ಅವರು ಸ್ಟೇಟ್ ಕೋಟಾದಲ್ಲಿ ಸೀಟ್ ಸಿಗುತ್ತೆ ಟೋಟಲ್. ಸೊ 10 + 10 20 ಸೀಟು ನಿಮಗೆ ಇದರಲ್ಲಿ ಸಿಗುವಂಥದ್ದು UG ನೀಟ್ MCCನಲ್ಲಿ. ಪ್ಲಸ್ ನೀವು ಕರ್ನಾಟಕ CETನಲ್ಲಿ KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಅಲ್ಲಿ ನೀಟ್ ರಿಸರ್ವೇಷನ್ ಇರುತ್ತೆ, ನಿಮಗೆ 10 ಸೀಟು ಅದಕ್ಕೆ ರಿಸರ್ವ್ ಆಗಿರುತ್ತೆ ಓಪನ್ ಕೋಟಾಗೆ, ಸ್ಟೇಟ್ ಓಪನ್ ಕೋಟಾ. ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಇಷ್ಟು ಕಂಪ್ಲೀಟಾಗಿ ನಮ್ಮ ಇದು ಸೀಟ್ಸ್ ಬಗ್ಗೆ ಆಯಿತು. ಅದು ಬಿಟ್ಟರೆ ನಿಮಗೆ ಸರ್ಟಿಫಿಕೇಟ್ಸ್ ಏನೇನೆಲ್ಲ ಫಿಲ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ಎಲ್ಲ ಇದಕ್ಕೆ ಯಾವುದಕ್ಕೂ ಅಪ್ಲೈ ಆಗೋದಿಲ್ಲ. ನಾನು ಹೇಳಿದೆ ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 9 ಏನಿದೆ 1 and 9ಗೆ ಓಪನ್ ಸ್ಟೇಟ್ ಕೋಟಾ ಮತ್ತು MCC ಆಲ್ ಇಂಡಿಯಾ ಕೋಟಾ ಅದಕ್ಕೆ ಯಾವುದಕ್ಕೂ ಅಪ್ಲೈ ಇಲ್ಲ. ನಾರ್ಮಲಾಗಿ ನೀವೇನು ನೀಟ್ ಎಕ್ಸಾಮನ್ನು ಬರೆದಿದ್ದೀರಾ ಜೊತೆಗೆ ಈ KAಗೆ ಅಪ್ಲೈ ಮಾಡಿದ್ದೀರಾ, ಸೊ ಅಷ್ಟು ನಿಮಗೆ ಸಾಕಾಗಿರುತ್ತೆ. ಬೇರೆ ರಿಸರ್ವೇಷನ್ ಕೋಟಾಗಳು ಬೇಕು ಅಂತಂದರೆ ನಿಮಗೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ಗೆ ಸರ್ಟಿಫಿಕೇಟ್ಸ್ ನೋಡಿ ಇಲ್ಲಿದೆ ಕಂಪ್ಲೀಟಾಗಿ. ನೀವು ಬೇಕಾದ್ರೆ ಅನಕ್ಷರ್ಸನ್ನು ನೋಡ್ಕೋಬಹುದು, ಯಾರ್ದಾದ್ರು ಇದ್ದರೆ ನೀವು ಅನಕ್ಷರ್ಸನ್ನು ಇದನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬಹುದು. ಅವುಗಳು ಈ ಅಡ್ರೆಸ್ಸಿಗೆ ಅದನ್ನು ಮೇಲ್ ಮಾಡಬೇಕಾಗತ್ತೆ, ಕಳಿಸ್ಕೊಡ್ಬೇಕಾಗತ್ತೆ. ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಬರುತ್ತೆ ಅಂತ. ಯಾರಿಗೆ ನಾನು ಹೇಳ್ತಿರೋದು ಯಾರಿಗೆ ಅಂತಂದರೆ 2 ಇಂದ ಹಿಡಿದು 8ವರೆಗೂ ಏನಿದೆ ಕಂಪ್ಲೀಟಾಗಿ. 1 and 9 ಬಂದು 1 ಬಂದು ಆಲ್ ಇಂಡಿಯಾ ಕೋಟಾ, 9 ಬಂದು ಸ್ಟೇಟ್ ಕೋಟಾ ನಮ್ಮ ಸೀಟ್ಗಳು ಸಿಗುವಂಥದ್ದು. ಉಳಿದಿದ್ದೆಲ್ಲನೂ ರಿಸರ್ವೇಷನ್ ಇರುವಂಥದ್ದು. ಯಾರ್ಯಾರು ರಿಸರ್ವೇಷನ್ ಏನೇನು ಅಪ್ಲೈ ಆಗುತ್ತೆ ಅವರು ನೀವು ಚೆಕ್ ಮಾಡ್ಕೋಬೋದು. ಯಾರು ಅಪ್ಲೈ ಆಗುತ್ತೆ ಆ ಡಾಕ್ಯುಮೆಂಟ್ಸನ್ನು ರೆಸ್ಪೆಕ್ಟಿವ್ ಅದೇನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಆ ಡಾಕ್ಯುಮೆಂಟ್ಸನ್ನು ನೀವು ಆ ರೆಸ್ಪೆಕ್ಟಿವ್ ಏನು ಅಡ್ಮಿಷನ್ಸ್ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ, ಅಡ್ರೆಸ್ ಕೊಟ್ಟಿದ್ದಾರೆ, ಅಲ್ಲಿಗೆ ನೀವು ಡಾಕ್ಯುಮೆಂಟ್ಸನ್ನು ಸಬ್ಮಿಷನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬರೋಣ ಫೀಸ್ ಸ್ಟ್ರಕ್ಚರ್ಗೆ. ಫೀಸ್ ಸ್ಟ್ರಕ್ಚರ್ ಬಂದು ನಿಮಗೆ ಇಲ್ಲಿದೆ ನೋಡಿ ಕಂಪ್ಲೀಟಾಗಿ. KE ಅಟ್ ದ ಟೈಮ್ ಆಫ್ ಅಡ್ಮಿಷನ್, ಈಗ ನೀವು ನಾನೇನು 10 ಸೀಟ್ಸ್ ಅಂತ ಹೇಳಿದೆ, ಆ 10 ಸೀಟ್ಸ್ಗೆ ನಿಮಗೆ ಫಸ್ಟ್ ಇಯರ್ ಫೀಸ್ ಇರುವಂಥದ್ದು ಇಷ್ಟಿದೆ ನೋಡಿ. ಅಡ್ಮಿಷನ್ ಫೀಸ್ ಬಂದು 29,350 ಇದೆ. ರೀಫಂಡಬಲ್ ಡಿಪಾಸಿಟ್ಸ್ ಬಂದು 14,000 ಇದೆ. ಆ್ಯನ್ಯುವಲ್ ಟ್ಯೂಷನ್ ಫೀಸ್ ಬಂದು 6,75,000 ಇದೆ. ಅದರ್ ಫೀಸಸ್ ಬಂದು 80,185 ರೂಪೀಸ್ ಇದೆ. ಆ್ಯಂಡ್ ಯೂನಿವರ್ಸಿಟಿ ಫೀಸ್ ಬಂದು 12,000 ಇದೆ. ಟೋಟಲ್ ಫೀಸ್ ನೀವು ಅಟ್ ದ ಟೈಮ್ ಆಫ್ ಅಡ್ಮಿಷನ್ನು KA ಟೈಮಲ್ಲಿ ಅಡ್ಮಿಷನ್ ಮಾಡ್ತಿರಲ್ಲ ಆಗ ಟೈಮಲ್ಲಿ ನೀವು ಪೇ ಮಾಡಬೇಕಿರುವಂಥ ಟೋಟಲ್ ಅಮೌಂಟ್ ಬಂದು 8,10,535 ರೂಪೀಸನ್ನು ಪೇ ಮಾಡಬೇಕು. ಓಕೆ, ಸೊ ಇದು ನೀವು ಫಸ್ಟ್ ಇಯರ್ ಪೇ ಮಾಡ್ತೀರಾ ಆ್ಯಂಡ್ ವಿಚ್ ಈಸ್ ಫಸ್ಟ್ ಇಯರ್ ಫೀಸ್ ಆಯಿತು. ನೆಕ್ಸ್ಟು ಇದಾದಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನು ಸ್ವಲ್ಪ ಚೇಂಜ್. ನೆಕ್ಸ್ಟ್ ನೋಡಿ, ಪೇಮೆಂಟ್ ಫೀಸ್ ಫ್ರಮ್ ದ ಸೆಕೆಂಡ್ ಇಯರ್ ಆನ್ವರ್ಡ್ಸ್. ನಿಮಗೆ ಪೇಮೆಂಟ್ ಅಮೌಂಟ್ ಏನಿರುತ್ತೆ ಅಂತಂದರೆ ನಿಮಗೆ 7 lakhs ಸೆಕೆಂಡ್ ಇಯರ್ ಫೀಸು ನಿಮಗೆ 7,55,200 ರೂಪೀಸ್ ಇರುತ್ತೆ ಆ್ಯನ್ಯುವಲಿ ಸೆಕೆಂಡ್ ಇಯರ್ ಆನ್ವರ್ಡ್ಸ್. ಇದನ್ನು ನೀವು 2 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ಬೋದು, ಒಂದು ಜನವರಿ ಮತ್ತು ಜುಲೈಯಲ್ಲಿ ಪೇ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇದು ಫಸ್ಟ್ ಇಯರ್ ಅಡ್ಮಿಷನ್ ನಿಮಗೆ 8,10,535 ರೂಪೀಸ್ ನಿಮಗೆ ಇದು ಫಸ್ಟ್ ಇಯರ್ ಫೀಸು. ಸೆಕೆಂಡ್ ಇಯರ್ ಆನ್ವರ್ಡ್ಸ್ ನಿಮಗೆ ಇಲ್ಲಿ ಈ ಫೀಸ್ ಇರುತ್ತೆ 7,55,200 ರೂಪೀಸ್. ಅದನ್ನು 2 ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇ ಮಾಡ್ಬೋದು, ಒಂದು ಜನವರಿನಲ್ಲಿ ಇನ್ನೊಂದು ಜುಲೈ ಅಂತ ಹೇಳ್ತಿದ್ದಾರೆ ಕಂಪ್ಲೀಟಾಗಿ. ಮತ್ತು ಮೋಡ್ ಆಫ್ ಫೀಸ್ ಪೇಮೆಂಟು ಬ್ಯಾಂಕಲ್ಲಿ ಇರುತ್ತೆ, ಕಾರ್ಡ್ ಇರುತ್ತೆ, ನೀವು ಪೇಮೆಂಟನ್ನು ಮಾಡ್ಬೋದು. ಇದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಫೀಸ್ ಡೀಟೇಲ್ಸು.
ಓಕೆ, ಇಷ್ಟಾಯಿತು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಮತ್ತು ಸ್ಕಾಲರ್ಶಿಪ್ಸು ಇದೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಯಾವ್ಯಾವ ಸ್ಕಾಲರ್ಶಿಪ್ಸ್ ಇದೆ ಮತ್ತು ರೀಫಂಡಬಲ್, ಅದಕ್ಕೂ ಕಂಡೀಷನ್ಸ್ ಇದೆ. ಯಾವ್ಯಾವ ಸ್ಕಾಲರ್ಶಿಪ್ಗೆ ಯಾವ ಥರ ನೀವು ತೊಗೊಂಡಾಗ ಮತ್ತು ರೀಫಂಡ್ ಕೆಲವೊಂದು ಸರಿ ನೀವು ಅದು ಎಲಿಜಿಬಲ್ ಆಗಲಿಲ್ಲ, ಫುಲ್ಫಿಲ್ ಮಾಡಲಿಲ್ಲ ಅಂತಂದರೆ ನಿಮಗೆ ಪೆನಾಲ್ಟಿ ಸಹ ಹಾಕ್ತಾರೆ. ಇದು ನೋಡ್ಬೋದು ಸ್ಕಾಲರ್ಶಿಪ್ಸ್ ಯಾವ ಥರ ಇದೆ ಅಂತ ಅನ್ನೋದು ನೋಡ್ಬಿಟ್ಟು ಅದನ್ನ ಕಂಪ್ಲೀಟಾಗಿ ನೀವು ಫಿಲ್ ಮಾಡ್ಕೊಳ್ಳಿ. ಸೊ ಇಷ್ಟಾಯಿತು ಕಂಪ್ಲೀಟಾಗಿ ನಾವು ಅಡ್ಮಿಷನ್ಸ್ ಬಗ್ಗೆ, ಸೆಂಟ್ ಜಾನ್ಸ್ ಕಾಲೇಜಿನ ಮೆಡಿಕಲ್ ಕಾಲೇಜಿನ ಅಡ್ಮಿಷನ್ ಬಗ್ಗೆ ಮತ್ತು ಫೀಸ್ ಸ್ಟ್ರಕ್ಚರ್. ಸೊ ಇದೇ ಥರದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.